ಗಾದೆಗಳು. ಇವತ್ತಿನ ಆಕ್ಟಿವಿಟಿ ಗಾದೆಗಳು. ಗಾದೆಗಳೆಂದರೆ ಗಾದೆಗಳನ್ನು ವೇದಕ್ಕೆ ಹೋಲಿಸುವುದಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಆಡುಮಾತುಗಳಲ್ಲಿ, ಉಪನ್ಯಾಸಗಳಲ್ಲಿ, ಲೇಖನಗಳಲ್ಲಿ ಗಾದೆಗಳ ಪ್ರಯೋಗ ಅವುಗಳ ಸ್ವಾರಸ್ಯವನ್ನು ಹೆಚ್ಚಿಸುತ್ತದೆ. ಗಾದೆಗಳ ಹುಟ್ಟು ಹೇಗಾಯಿತು ಎಂದು ನಿರ್ಧರಿಸಲು ಸೂಕ್ತ ಆಧಾರಗಳಿಲ್ಲ. ಜನಪದ ಸಾಹಿತ್ಯ ಸೃಷ್ಟಿಯಾದಂತೆಯೇ ಜನರ ಅನುಭವ ಈ ಬಗೆಯ ಲೋಕೋಕ್ತಿಗಳ ರೂಪದಲ್ಲಿ ಹೊರಹೊಮ್ಮಿರಬೇಕು ಎನಿಸುತ್ತದೆ. ಅದರಲ್ಲಿ ಕೆಲವೊಂದು ಗಾದೆಗಳನ್ನು ಹೇಳ್ತಾ ಇದ್ದೀನಿ. ಮನಸ್ಸಿದ್ದರೆ ಮಾರ್ಗ. ಮನಸ್ಸಿದ್ದರೆ ಎಂದರೆ ನಮಗೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ನಮಗೆ ಮನಸ್ಸು ಮುಖ್ಯ. ಮನಸ್ಸಿದ್ದರೆ ಆ ಕೆಲಸ ಆದಂತೆಯೇ. ಆದ್ದರಿಂದ ಮನಸ್ಸಿದ್ದರೆ ಮಾರ್ಗ. ನೆಕ್ಸ್ಟು ಅತಿ ಆಸೆ ಗತಿಗೇಡು. ನಮಗೆ ಎಷ್ಟು ಇರುತ್ತೋ ಅಷ್ಟರಲ್ಲೇ ಖುಷಿ ಪಡ್ಕೊಂಡಿರಬೇಕು. ಅತಿ ಆಸೆನ ಪಡ್ಕೊಂಡೋದ್ರೆ ನಮಗೆ ಅದು ಸಿಗೋದಿಲ್ಲ ಅಂತ ಹೇಳಿ ಈ ಗಾದೆಯ ಅರ್ಥ. ನೆಕ್ಸ್ಟ್, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇದಕ್ಕೆ ಉದಾಹರಣೆ ಅಂದರೆ ಸುಣ್ಣ ಬೆಳ್ಳಗಿರುತ್ತೆ, ಬಟ್ ಅದು ಹಾಲಲ್ಲ, ಅದನ್ನು ಕುಡಿಯೋದಕ್ಕೆ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಈಗ ರೈತ ಹೊಲದಲ್ಲಿ ಕೆಲಸ ಮಾಡಿ ಮಣ್ಣನ್ನು ಕೆಸರನ್ನು ಮಾಡಿಕೊಂಡು ಅವನು ಈ ಹೊಲದಲ್ಲಿ ದುಡಿಯೋದ್ರಿಂದ ನಾವು ಎಲ್ಲರೂ ಸಹ ಊಟ ಮಾಡೋದಕ್ಕೆ ಸಾಧ್ಯ. ಅವನು ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ಊಟ ಮಾಡ್ತೀವಿ. ಆದ್ದರಿಂದ ಈ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯ ಅರ್ಥ. ನೆಕ್ಸ್ಟ್, ಹಾಳಾಗಿ ದುಡಿ ಅರಸನಾಗಿ ಉಣ್ಣು. ಹಾಳಾಗಿ ದುಡಿ ಅಂದರೆ ನಾವೀಗ ಒಂದು ಎಲ್ಲಾದರೂ ಸ್ಕೂಲಲ್ಲೋ ಕಂಪ್ನಿಯಲ್ಲೋ ಎಲ್ಲಾದರೂ ವರ್ಕನ್ನು ಮಾಡ್ತಾ ಇರ್ತೀವಿ. ಅಲ್ಲಿ ನಾವು ಹಾಳಾಗಿ ದುಡಿಲೇಬೇಕಾಗುತ್ತೆ. ಆದರೂ ಓನರ್ ಬೇರೆ ಇರ್ತಾರೆ, ನಾವು ಹಾಳಾಗಿ ದುಡಿಲೇಬೇಕು. ದುಡಿಯೋದ್ರಿಂದ ನಾವು ಅರಸನಾಗಿ ಉಣ್ಬೋದು ಅಂತ ಹೇಳಿ ಈ ಗಾದೆಯ ಮಾತಿನ ಅರ್ಥ. ಧನ್ಯವಾದಗಳು.